ಬಹಳ ಕುತೂಹಲ ಮೂಡಿಸ್ತಾ ಇದೆ ಜಾತಿ ಗಣತಿಯ ಕ್ಲೈಮ್ಯಾಕ್ಸ್ ಏನಾಗಬಹುದು ಅಂತ. ಸಂಜೆ ನಡೆಯುವಂತ ಸಂಪುಟ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಕಾರಣ ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿರೋದೇ ಈ ಒಂದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಯಾವ್ಯಾವ ಸಚಿವರು ಪರ ಇರ್ತಾರೆ, ಯಾರ್ಯಾರು ವಿರೋಧವನ್ನ ವ್ಯಕ್ತಪಡಿಸಬಹುದು, ಜಾತಿ ಲೆಕ್ಕಾಚಾರದ ಗೊಂದಲ ಚುಕ್ತ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ ಅಂತ. 2013ರಿಂದ ಕೂಡ ಒಂದು ಜಟಾಪಟಿ ಇದ್ದೇ ಇತ್ತು. ಅಂದ್ರೆ 2013ರಲ್ಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. 2015ರಲ್ಲಿ ಈ ಜಾತಿ ಗಣತಿ ಯಾಕೆ ಸ್ವೀಕಾರ ಮಾಡಲಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹಾಗಾಗಿ ಅದ್ರ ನಂತರ ಬಂದಂತಹ ಬಿಜೆಪಿ ಸಿಎಂಗಳಿರ್ಬೋದು, ಅವ್ರು ಯಾರು ಕೂಡ ಸ್ವೀಕಾರ ಮಾಡಲಿಲ್ಲ. ಈಗಲಾದ್ರೂ ಸಿಎಂ ಸಿದ್ದರಾಮಯ್ಯ ಈ ಜಾತಿ ಗಣತಿಯನ್ನ ಅನುಷ್ಠಾನಕ್ಕೆ ತರ್ತಾರ ಅನ್ನುವಂತ ಪ್ರಶ್ನೆ ಇದೆ. ಬಟ್ ಜಾತಿ ಗಣತಿ ವರದಿ ಕುರಿತು ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗುತ್ತೆ. ಯಾರ್ಯಾರು ಪರವಾಗಿರ್ತಾರೆ, ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಾರೆ. ಸಂಜೆ 4 ಗಂಟೆಗೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ ನಡೆಯುತ್ತೆ. ಇನ್ನು ಈ ಒಂದು ಸಭೆಯಲ್ಲಿ ಪರ ವಿರೋಧ ಅಭಿಪ್ರಾಯ ಮಂಡನೆ ಮಾಡ್ತಾರೆ. ಲಿಂಗಾಯತ ಹಾಗೂ ಒಕ್ಕಲಿಗ ಶಾಸಕರಿಂದ ಈಗಾಗಲೇ ವಿರೋಧ ಇದೆ. ಈ ಸಭೆಯಲ್ಲೂ ಕೂಡ ವಿರೋಧ ವ್ಯಕ್ತಪಡಿಸುವಂತ ಸಾಧ್ಯತೆ ಇನ್ನು ಅಹಿಂದ ವರ್ಗಗಳ ಸಚಿವರಿಂದ ಗಣತಿ ಪರವಾಗಿನೇ ಬ್ಯಾಟ್ ಬೀಸುವಂತ ಸಾಧ್ಯತೆ ಇದೆ. ಕಾರಣ ಈಗಾಗಲೇ ಅಂಕಿಅಂಶಗಳು ಸೋರಿಕೆ ಆಗಿರೋದನ್ನ ನೀವು ಗಮನಿಸಿದ್ದೀರಾ. ಅದು ಅಧಿಕೃತವಾಗಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಈಗಾಗಲೇ ಸಚಿವರ ಎದುರುಗಡೆ ಈ ಒಂದು ವರದಿ ಸಿಕ್ಕಿದೆ. ಅವರು ಒಂದಷ್ಟು ಪರಿಶೀಲನೆ ಮಾಡಿರ್ತಾರೆ. ಯಾವ್ಯಾವ ಜಾತಿ ಜನಸಂಖ್ಯೆ ಎಷ್ಟೆಷ್ಟಿದೆ ಅಂತ, ಯಾರಿಗೆಷ್ಟು ಮೀಸಲಾತಿ ಕೊಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಈ ವರದಿಯಲ್ಲಿ ಶಿಫಾರಸ್ಸಾಗಿದೆ. ಹಾಗಾಗಿ ಜಯಪ್ರಕಾಶ್ ಹೆಗ್ಡೆ ಅವರ ಜೊತೆಗೇನೆ DK ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ್ರು. ಅಂದ್ರೆ ಒಕ್ಕಲಿಗ ಸಮುದಾಯದ ಶಾಸಕರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಏನ್ ಚರ್ಚೆ ಆಗಿರಬಹುದು ಅಂತ, ಅಂದ್ರೆ ಆ ವರದಿ ಕೊಟ್ಟಿರೋದೇನು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಜಾರಿಗೆ ಬರಬೇಕು, ಜಾರಿಗೆ ಬಂದ್ರೆ ಒಕ್ಕಲಿಗ ಹಾಗೂ ಲಿಂಗಾಯತರಿಗೆ ವಿರೋಧ ಆಗಬಹುದು ಅಂತ. ಬಟ್ ಆ ಜಾತಿ ಗಣತಿಯಲ್ಲಿರುವಂತ ಸೋರಿಕೆ ಆಗಿರುವಂತ ಅಂಶಗಳು ಇದೆಲ್ಲ ಹೇಳ್ತಾ ಇದೆ. ಕರೆಕ್ಟ್ ಆಗಿ ಆ ಒಂದು ವರದಿ ಎಲ್ಲರೂ ಕೈಗೂ ಸಿಕ್ಕಿದ್ದೇ ಆದಲ್ಲಿ ಆಯಾ ಜಾತಿಯ ಆಯಾ ಸಮುದಾಯದ ಜನರು ಪ್ರಶ್ನೆ ಮಾಡೋದಕ್ಕೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಸಲಹೆ ಕೊಡೋದಕ್ಕೆ ಸೂಕ್ತ ಆಗುತ್ತೆ. ನೋಡೋಣ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಯಾವ್ಯಾವ ಸಚಿವರು ವಿರೋಧ ವ್ಯಕ್ತಪಡಿಸ್ತಾರೆ, ಯಾರ್ಯಾರು ಇಲ್ಲ ಅನುಷ್ಠಾನ ಆಗಲೇಬೇಕಂತ ಪಟ್ಟು ಹಿಡಿತಾರೆ ಅಂತ. ಬಟ್ ಈ ಇವತ್ತಿನ ಆಗುವಂಥ ಸಭೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತಂದೇ ಬಿಡ್ತಾರೆ ಅಂತ ಅಲ್ಲ, ಇವತ್ತು ಕ್ಲೈಮ್ಯಾಕ್ಸ್ ಸಿಕ್ಕೇ ಬಿಡುತ್ತೆ ಅಂತನೂ ಅಲ್ಲ. ಇದಕ್ಕೆ ಅಂತ ಮತ್ತೆ ವಿಶೇಷವಾಗಿ ಈ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡುವಂತಂದ್ರೆ ಒಂದಷ್ಟು ಆಯ್ಕೆಗಳಿದೆ, 3 ಆಯ್ಕೆಗಳಿದೆ. ಒಂದು ಜಾರಿಗೆ ತರಬೇಕು, ಇನ್ನೊಂದು ವಿರೋಧ ವ್ಯಕ್ತ ಆಗ್ತಾ ಇರೋದ್ರಿಂದ ಬೇಡ ಸದ್ಯಕ್ಕೆ ಯಾಕೆ ಅಂತೇಳಿ ಬಿಡಬೇಕು. ಇಲ್ಲ ಅಂತಂದ್ರೆ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಿ 6 ತಿಂಗಳ ಕಾಲ ಇದನ್ನ ಅಧ್ಯಯನ ಮಾಡೋದಕ್ಕೆ ಅಂತ ಸಮಯ ಕೊಡಬೇಕು. ಅದಾದ ನಂತರ ಸಾರ್ವಜನಿಕ ಚರ್ಚೆಗೆ ಬಿಡಬೇಕಾಗತ್ತೆ. ಸಾರ್ವಜನಿಕರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ನೋಡಬೇಕಾಗತ್ತೆ. ಇವೆಲ್ಲವೂ ಕೂಡ ಪ್ರೊಸೀಜರ್. ಸದ್ಯಕ್ಕೆ ಇವತ್ತು ಕ್ಯಾಬಿನೆಟ್ನಲ್ಲಿ ಏನೇನಾಗಬಹುದು, ಯಾವ್ಯಾವ ಸಚಿವರು ಏನೇನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು, ಆಯಾ ಸಮುದಾಯದ ಶಾಸಕರ ಜೊತೆಗೆ ಅವರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಅಹಿಂದ ಮೀಟಿಂಗ್ ಆಗಿದೆ, ಒಕ್ಕಲಿಗ ಮೀಟಿಂಗ್ ಆಗಿದೆ, ಮತ್ತೊಂದು ಕಡೆ ಲಿಂಗಾಯತರು ಕೂಡ ಸಭೆ ಮಾಡಿದ್ರು. ಹಾಗಾಗಿ ಅವರವ್ರ ಅಭಿಪ್ರಾಯಗಳನ್ನ ಏನು ವ್ಯಕ್ತಪಡಿಸ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಅಂತ. ಯಾಕೆಂದ್ರೆ ಎಲ್ಲರೂ ಹೇಳೋ ಪ್ರಕಾರ, ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇರೋ ಪ್ರಕಾರ ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಿದ್ದೆ ಆದ್ರೆ ಅದು ಸಿಎಂ ಸಿದ್ದರಾಮಯ್ಯನವರಿಗೆ ವರದಾನ ಆಗುತ್ತೆ ಅಂತ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ತೆಗೆದುಕೊಳ್ಬಹುದು, ಅಂತಿಮ ನಿರ್ಧಾರ ಅಂತೂ ಇವತ್ತಿನ ಸಭೆಯಲ್ಲಿ ಪ್ರಕಟ ಆಗಲ್ಲ. ಯಾಕೆಂದ್ರೆ ಜಾರಿಗೆ ಮಾಡೇ ಬಿಡ್ತೀವಿ ಅಥವಾ ನಾವು ತಿರಸ್ಕಾರ ಮಾಡ್ತೀವಿ, ಕಡ್ಡಿ ತುಂಡು ಮಾಡ್ದಂಗೆ ಹೇಳೋದಕ್ಕಾಗಲ್ಲ. ಸಮಯ ಬೇಕಿದೆಲ್ಲದಕ್ಕೂ ಕೂಡ. ಇದು ನೋಡಿ, ಜಾತಿ ಗಣತಿ ವರದಿ ಬಂದಿದ್ದೇ 2015ರಲ್ಲಿ ಆಗಿತ್ತು. ಬಟ್ ಈಗ ಅವರು ಸ್ವೀಕಾರ ಮಾಡಿದ್ದಾರಷ್ಟೇ. ಇನ್ನು ಅನುಷ್ಠಾನ ಆಗಬೇಕು ಅಂದ್ರೆ ಬಹಳಷ್ಟು ಹಂತಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಕೆಲ ಜಾತಿಗಳ ವಿರೋಧ ಇದೆ. ಕೆಲವರು ನಮ್ಮ ಜಾತಿಗಳನ್ನು ಯಾಕೆ ಡಿವೈಡ್ ಮಾಡಿದ್ದೀರಿ ಅಂತ ಯಾದವ್ರು ಈಗಾಗಲೇ ಹೇಳ್ತಿದ್ದಾರೆ. ಯಾದವ ಗೊಲ್ಲ ನಾವೆಲ್ಲರೂ ಕೂಡ ಒಂದೇ, ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ, ಯಾಕೆ ಸಪ್ರೇಟ್ ಮಾಡಿದ್ದೀರಾ ಅಂತಿದ್ದಾರೆ. ಮತ್ತೊಂದು ಕಡೆ ಲಿಂಗಾಯತ ಪಂಚಮಸಾಲಿ ಅದು ಡಿವೈಡ್ ಆಗಿದೆ, ಅದಕ್ಕೆ ಆಕ್ರೋಶ ಇದೆ. ಇನ್ನೊಂದು ಕಡೆ ಒಕ್ಕಲಿಗರು ನಮ್ಮನ್ನು ತುಳಿತಾರೇನೋ ಇವರು ಅಂತೇಳಿ ಅವ್ರಿಗೆ ಆತಂಕ ಶುರು ಆಗ್ಬಿಟ್ಟಿದೆ, ಭಯ ಹೆಚ್ಚಾಗಿದೆ. ನಾವು ಮೊದಲಿಂದ ಪ್ರಬಲ ಸಮುದಾಯ ಅಂತ ಗುರುತಿಸ್ಕೊಂಡು ಬಂದಿದ್ವಿ, ನಾವೆಲ್ಲಿ ಹಿಂದೆ ಬೀಳ್ತೀವೋ, ನಮ್ಮ ಜನಸಂಖ್ಯೆ ಕಡಿಮೆ ಇದೆ ಅಂತ ಆದರೆ. ಹಾಗಾಗಿ ಒಂದಷ್ಟು ಆತಂಕಗಳು, ಗೊಂದಲಗಳು ಇದೆಲ್ಲವೂ ಇದೆ. ಈಗ ಸರ್ಕಾರ ಒಂದು ಒಳ್ಳೆ ಇದರಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಅಂದರೆ ಇಂಥ ಒಂದು ವರದಿಗಳು ಬಂದಾಗ, ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂತ ಬಂದಾಗ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಕೇಳಬೇಕಾಗುತ್ತೆ. ಯಾರ್ಯಾರ ಅಭಿಪ್ರಾಯ ಏನಿದೆ, ಯಾರ ನಿಲುವು ಏನಿದೆ, ಯಾತಕ್ಕಾಗಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು, ನಿಜಕ್ಕೂ ಆ ಜಾತಿ ಗಣತಿ ವರದಿಯಲ್ಲಿ ಇವ್ರು ಹೇಳ್ತಾ ಇರೋ ಪ್ರಕಾರನೇ ಅಂಶಗಳಿರೋದು. ಹಾಗಾಗಿ ಒಂದಷ್ಟು ಆಕ್ರೋಶ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅದನ್ನು ನೋಡಬೇಕಿದೆ.